ಎಲ್ಲರಿಗೂ ನಾಗರ ಪಂಚಮಿಯ ಹಬ್ಬದ ಶುಭಾಶಯಗಳು. ಪಂಚಮಿ ಹಬ್ಬದ ವಿಶೇಷವಾಗಿ ಸಿಂಪಲ್ ಆಗಿ ಎಳ್ಳಿನ ಉಂಡೆಯನ್ನು ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಪ್ರಯತ್ನವನ್ನು ಪ್ರೋತ್ಸಾಹಿಸಿ. ಎಳ್ಳಿನ ಉಂಡೆ ಮಾಡಲು ಬೇಕಾಗುವ ಸಾಮಗ್ರಿ: ಎಳ್ಳು, ಬೆಲ್ಲ, ಕೊಬ್ಬರಿ ತುರಿ, ಪುಟಾಣಿ, ಬಾದಾಮಿ, ಗೋಡಂಬಿ, ಗಸಗಸೆ, ಏಲಕ್ಕಿ ಪುಡಿ, ಒಣಶುಂಠಿ ಪುಡಿ. ಒಂದು ಪಾತ್ರೆಗೆ ಎಳ್ಳನ್ನು ಹಾಕಿಕೊಂಡು ಹುರಿಯೋಣ. ಎಳ್ಳು ಹುರಿದುಕೊಳ್ಳೋಣ. 1-2 ನಿಮಿಷ ಎಳ್ಳು ಹುರಿದುಕೊಂಡು ಆಗಿದೆ. ಈಗ ಅದನ್ನು ಒಂದು ಪ್ಲೇಟಿಗೆ ತಗೊಳ್ಳೋಣ. ಗಸಗಸೆ ಹಾಕಿಕೊಂಡು ಸ್ವಲ್ಪ ಹುರಿದುಕೊಳ್ಳೋಣ. ಸ್ವಲ್ಪ ಬೆಚ್ಚಗಾದ ಮೇಲೆ ಅದನ್ನು ಒಂದು ಪ್ಲೇಟಿನಲ್ಲಿ ತೆಗೆಯೋಣ. ಬಾದಾಮಿ, ಗೋಡಂಬಿ ಎರಡು ಸಣ್ಣ ಸಣ್ಣ ಚೂರುಗಳಾಗಿ ಮಾಡಿಕೊಂಡು ತುಪ್ಪದಲ್ಲಿ ಹುರಿದುಕೊಳ್ಳೋಣ. ಕಲರ್ ಚೇಂಜ್ ಆಗೋವರೆಗೆ ಹುರಿದುಕೊಂಡು ಹೀಗಾಗಿದೆ, ತೆಗೆದುಕೊಳ್ಳೋಣ. ಪುಟಾಣಿಯನ್ನು ಮಿಕ್ಸಿಗೆ ಹಾಕಿಕೊಂಡು ಪುಟಾಣಿ ಹಿಟ್ಟನ್ನು ಮಾಡಿಕೊಂಡು ಒಂದು ಪಾತ್ರೆಗೆ 1 ಬಟ್ಟಲು ಬೆಲ್ಲವನ್ನು ಹಾಕಿಕೊಂಡು ಅರ್ಧ ಲೋಟ ನೀರನ್ನು ಹಾಕೋಣ. ಬೆಲ್ಲ ಕರಗೋವರೆಗೆ ಹಾಕೋಣ. ಬೆಲ್ಲ ಪೂರಾಗಿ ಕರಗಿ ಕುದಿಸ್ಕೊಳ್ಳೋಣ. ಎಳ್ಳಿಗೆ ಎಲ್ಲ ಮಿಶ್ರಣ ಹಾಕೋಣ. ಮೊದಲಿಗೆ ಗಸಗಸೆ ಹಾಕಿದೆ. ಈಗ ಏಲಕ್ಕಿ ಪುಡಿಯನ್ನು 1 ಸ್ಪೂನು, ಒಣಶುಂಠಿ ಪುಡಿ, ಡ್ರೈ ಫ್ರೂಟ್ಸ್ ಹಾಕೊಳ್ಳೋಣ. ಬಾದಾಮಿ, ಗೋಡಂಬಿ, 1 ಬಟ್ಲು ಕೊಬ್ಬರಿ ತುರಿಯನ್ನು ಹಾಕೊಳ್ಳೋಣ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಎಳೆ ಪಾಕ ಬಂದಿದೆ. ಪಾಕವನ್ನು ಎಳ್ಳಿಗೆ ಹಾಕಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಳ್ಳಿನ ಪಾತ್ರೆಯೊಳಗೆ ಹಾಕಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಪುಟಾಣಿ ಹಿಟ್ಟನ್ನು 3-4 ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ಭಾಳ ಹಾಕಿದರೆ ಬರೀ ಹಿಟ್ಟಿಟ್ಟಾಗಿ ಬರುತ್ತೆ. ಬಾಯಿಯಲ್ಲಿ ಬರೀ ಹಿಟ್ಟು ಇರುತ್ತೆ. ಸ್ವಲ್ಪ ಹಾಕೋಬೇಕು. ಇನ್ನೂ ಸ್ವಲ್ಪ ಪಾಕ ಇತ್ತು, ಅದನ್ನು ಹಾಕಿಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಫಸ್ಟು ಮಿಕ್ಸ್ ಮಾಡ್ಕೋಬೇಕೀಗ. ಮಿಕ್ಸ್ ಮಾಡಿಕೊಂಡು ಬಿಸಿ ಇರುವಾಗಲೇ ಉಂಡೆಗಳನ್ನು ಕಟ್ಟಬೇಕು. ಈಗ ಮಿಕ್ಸ್ ಆಗಿದೆ. ಉಂಡೆ ಕಟ್ಟೋಕೆ ಬರುತ್ತೆ. ಈಗ ಉಂಡೆ ಕಟ್ಟೋಣ. ಈಗ ಸ್ವಲ್ಪ ಕೈಗೆ ಬಿಸಿ ಇರುತ್ತೆ,
ತುಪ್ಪ ಅಥವಾ ನೀರನ್ನು ಕೈಗೆ ಹಚ್ಚಿಕೊಂಡು ಉಂಡೆ ಮಾಡೋಣ. ಈಗ ಉಂಡೆ ನೋಡ್ರಿ ಎಷ್ಟು ಚೆನ್ನಾಗಿ ಬರತ್ತಿದೆ. ನಿಮಗೆ ದೊಡ್ಡದು ಬೇಕಂದರೆ ಉಂಡೆ ದೊಡ್ಡದು ಮಾಡ್ಕೋಬೇಕು. ನಾನು ಸಣ್ಣದಾಗಿ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ. ಪಾಕ ಹದವಾಗಿದ್ದರೆ ಉಂಡೆ ಚೆನ್ನಾಗಿ ಬರುತ್ತೆ. ಎಳ್ಳಿನ ಉಂಡೆಗಳು ರೆಡಿ. ನೋಡೋಣ ಹೇಗೆ ಆಗಿದೆ ಅಂತ ಒಂದು ಮುರಿದು ತೋರಿಸ್ತೇನೆ. ನೋಡಿ ಎಷ್ಟು ಮೆದುವಾಗಿ ಹದವಾಗಿ ಬಂದಿದೆ. ಎಳ್ಳಿನ ಉಂಡೆ ರೆಡಿಯಾಗಿವೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.